ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯ. 2025 ಸೆಪ್ಟೆಂಬರ್ ತಿಂಗಳ 7ನೇ ತಾರೀಕಿನ ಭಾನುವಾರದ ದೇವರ ವಾಕ್ಯವು ಏಕತೆ ಮತ್ತು ದೇವರ ಸಾನ್ನಿಧ್ಯ. ನಾವು ನೋಡಿ ಕೇಳಿದ್ದನ್ನು ನಿಮಗೆ ತಿಳಿಸುತ್ತೇವೆ. ನಮ್ಮೊಂದಿಗೆ ನೀವು ಸಹ ಅನ್ಯೋನ್ಯತೆಯಿಂದಿರಬೇಕು. ನಿಜವಾಗಿಯೂ ನಮ್ಮ ಅನ್ಯೋನ್ಯತೆಯು ತಂದೆಯೊಂದಿಗೆ ಮತ್ತು ಆತನ ಮಗನಾದ ಯೇಸು ಕ್ರಿಸ್ತನೊಂದಿಗೆ ಇದೆ. 1 ಯೋಹಾನ 1:3. ಕರ್ತನು ಈ ಲೋಕಕ್ಕೆ ತನ್ನನ್ನು ತಾನು ಬಹಿರಂಗಪಡಿಸಿದಾಗಲೆಲ್ಲ ಅವನು ಯಾವಾಗಲೂ ಜನರ ಗುಂಪನ್ನು ಆರಿಸಿಕೊಂಡನು. ಹಳೆಯ ಒಡಂಬಡಿಕೆಯಲ್ಲಿ ಅವನು ಯಾಕೋಬನ 12 ಗಂಡು ಮಕ್ಕಳನ್ನು ಆರಿಸಿ ಅವರನ್ನು ಇಸ್ರೇಲ್ ಕುಲಗಳನ್ನಾಗಿ ಮಾಡಿದನು. ಹೊಸ ಒಡಂಬಡಿಕೆಯಲ್ಲಿ ಅವನು 12 ಶಿಷ್ಯರನ್ನು ಆರಿಸಿ ಅವರನ್ನು ಅಪೊಸ್ತಲರನ್ನಾಗಿ ಮಾಡಿದನು. ಆ ದಿನಗಳಲ್ಲಿ ಇಸ್ರೇಲ್ಯರ ಮೂಲಕ ಕರ್ತನು ತನ್ನ ಹೆಸರನ್ನು ಮಹಿಮೆಪಡಿಸಿದನು ಮತ್ತು ಅವರಿಗೆ ಕಾನಾನ್ ದೇಶದ ಆನುವಂಶಿಕತೆಯನ್ನು ಕೊಟ್ಟನು. ಹೊಸ ಒಡಂಬಡಿಕೆಯಲ್ಲಿ ಅವನು ಅಪೊಸ್ತಲರನ್ನು ಆರಿಸಿಕೊಂಡನು. ಅವರ ಮೂಲಕ ಸುವಾರ್ತೆಯನ್ನು ಸಾರಿದನು ಮತ್ತು ಜನರನ್ನು ಮೋಕ್ಷಕ್ಕೆ ಕರೆದೊಯ್ದನು. ಅಂತಹ ದೇವರ ಮಕ್ಕಳೊಂದಿಗಿನ ಅನ್ಯೋನ್ಯತೆಯು ನಮ್ಮ ಜೀವನದಲ್ಲಿ ದೇವರ ಸಾನ್ನಿಧ್ಯ, ದೈವಿಕ ಸಂತೋಷ ಮತ್ತು ಶಾಂತಿಯನ್ನು ತರುತ್ತದೆ. ಆದರೂ ಅನೇಕ ಸಭೆಗಳಲ್ಲಿ ಪರಸ್ಪರ ಏಕತೆ ಅಥವಾ ಪ್ರೀತಿಯ ಸಹಭಾಗಿತ್ವವಿಲ್ಲ. ಜನರು ಪ್ರತ್ಯೇಕವಾಗಿ ಬಂದು ಪ್ರತ್ಯೇಕವಾಗಿ ಹೋಗುತ್ತಾರೆ. ಕೆಲವು ಸ್ಥಳಗಳಲ್ಲಿ ಉನ್ನತ ಜಾತಿಯವರಿಗೆ ಒಂದು ಸಭೆ ಮತ್ತು ಕೆಳಜಾತಿಯವರಿಗೆ ಇನ್ನೊಂದು ಸಭೆ ಇರುತ್ತದೆ. ಇದು ನಿಜಕ್ಕೂ ಆಳವಾದ ದುಃಖದ ವಿಷಯ. ಕ್ರಿಸ್ತನು ಎಂದಿಗೂ ವಿಭಜನೆಗೊಂಡಿಲ್ಲ ಅಥವಾ ಆತನು ತನ್ನ ದೇಹದಲ್ಲಿ ಸಭೆಯಲ್ಲಿ ವಿಭಜನೆಯನ್ನು ಬಯಸುವುದಿಲ್ಲ. ನಾವು ಈಗಾಗಲೇ ನೋಡಿದಂತೆ ನಮ್ಮ ಫೆಲೋಶಿಪ್ ತಂದೆಯೊಂದಿಗೆ ಮತ್ತು ಆತನ ಮಗನಾದ ಯೇಸು ಕ್ರಿಸ್ತನೊಂದಿಗೆ ಇದೆ. 1 ಯೋಹಾನ 1:3. ನಾವು ಒಂದೇ ರಕ್ತದಿಂದ ತೊಳೆದು ಒಂದೇ ಆತ್ಮದಿಂದ ತಣಿಸಲ್ಪಟ್ಟು ಒಂದೇ ತಂದೆಯನ್ನು ಹಂಚಿಕೊಂಡಾಗ ನಮ್ಮ ನಡುವೆ ಯಾವುದೇ ವಿಭಜನೆಗಳು, ಜಗಳಗಳು ಅಥವಾ ಭಿನ್ನಾಭಿಪ್ರಾಯಗಳು ಇರಬಾರದು. ನಾವು ಸಭೆಯಾಗಿ ಒಟ್ಟುಗೂಡಿದಾಗಲೆಲ್ಲ ವಿಭಜನೆಯ ಪ್ರತಿಯೊಂದು ಕುರುಹುಗಳನ್ನು ತೆಗೆದುಹಾಕಬೇಕು. ಇದರಿಂದ ನಾವು ದೇವರ ಇಂಪಾದ ಸಾನ್ನಿಧ್ಯದಲ್ಲಿ ಆನಂದಿಸಬಹುದು. ಸತ್ಯವೇದವು ಹೇಳುತ್ತದೆ, ಇಗೋ, ಸಹೋದರರು ಒಂದಾಗಿ ಒಟ್ಟಿಗೆ ವಾಸಿಸುವುದು ಎಷ್ಟು ಒಳ್ಳೆಯದು ಮತ್ತು ಎಷ್ಟು ಆಹ್ಲಾದಕರವಾಗಿದೆ. ಅದು ಚಿಯೋನ್ ಪರ್ವತಗಳ ಮೇಲೆ ಇಳಿಯುವ ಹೆರ್ಮೋನಿನ ಮಂಜಿನಂತಿದೆ. ಯಾಕೆಂದರೆ ಅಲ್ಲಿ ಕರ್ತನು ಆಶೀರ್ವಾದವನ್ನು, ಶಾಶ್ವತ ಜೀವನವನ್ನು ಆಜ್ಞಾಪಿಸಿದ್ದಾನೆ. ಕೀರ್ತನೆಗಳು 133 1-3. ಮೊದಲನೆಯದಾಗಿ ನಾವು ನಮ್ಮ ದೇವರಾದ ಕರ್ತನನ್ನು ನಮ್ಮ ಪೂರ್ಣ ಹೃದಯದಿಂದ, ನಮ್ಮ ಪೂರ್ಣ ಆತ್ಮದಿಂದ ಮತ್ತು ನಮ್ಮ ಪೂರ್ಣ ಶಕ್ತಿಯಿಂದ ಪ್ರೀತಿಸಬೇಕು. ಅದೇ ಸಮಯದಲ್ಲಿ ನಾವು ನಮ್ಮನ್ನು ಪ್ರೀತಿಸುವಂತೆ ಇತರರನ್ನು ಪ್ರೀತಿಸಬೇಕು. ದೇವರ ಪ್ರಿಯ ಮಕ್ಕಳೇ, ನಾವು ನೋಡುವ ಸಹೋದರರನ್ನು ಪ್ರೀತಿಸಲು ಸಾಧ್ಯವಾಗದಿದ್ದರೆ ನಾವು ನೋಡದ ಕರ್ತನನ್ನು ಹೇಗೆ ಪ್ರೀತಿಸಲು ಸಾಧ್ಯ? ಮನೆಯಲ್ಲಿರಲಿ ಅಥವಾ ಸಭೆಯಲ್ಲಿರಲಿ, ಪ್ರೀತಿಯಲ್ಲಿ ಏಕತೆ ಇಲ್ಲದಿದ್ದರೆ ದೇವರ ಸಾನ್ನಿಧ್ಯವನ್ನು ಅನುಭವಿಸಲು ಸಾಧ್ಯವಿಲ್ಲ. ಮತ್ತಷ್ಟು ಹೆಚ್ಚಿನ ಜ್ಞಾನಕ್ಕಾಗಿ ವಚನ. ಆದುದರಿಂದ ನೀನು ನಿನ್ನ ಕಾಣಿಕೆಯನ್ನು ಯಜ್ಞವೇದಿಯ ಬಳಿಗೆ ತಂದಾಗ ನಿನ್ನ ಸಹೋದರನಿಗೆ ನಿನ್ನ ಮೇಲೆ ಏನೋ ವಿರೋಧವದೆ ಎಂದು ಅಲ್ಲಿ ನೆನಪಿಗೆ ಬಂದರೆ ನಿನ್ನ ಕಾಣಿಕೆಯನ್ನು ಅಲ್ಲಿ ಯಜ್ಞವೇದಿಯ ಮುಂದೆಯೇ ಬಿಟ್ಟು ಹೋಗು. ಮೊದಲು ನಿನ್ನ ಸಹೋದರನೊಂದಿಗೆ ಒಂದಾಗು, ಆಮೇಲೆ ಬಂದು ನಿನ್ನ ಕಾಣಿಕೆಯನ್ನು ಅರ್ಪಿಸು. ಮತ್ತಾಯ 5:23-24. ಕರ್ತನು ಆಶೀರ್ವದಿಸಲಿ.
ಆಮೇನ್.